ಈ ಒಂದು ವಾರ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಆದರ್ಶ ಜೋಡಿಗಳು ಕಾಣಿಸಿಕೊಂಡಿವೆ. ಜಾನಪದ ಖ್ಯಾತ ಗಾಯಕ ಗುರುರಾಜ್ ಹೊಸಕೋಟೆ ಅವರು ಈ ಒಂದು ವಾರ ಈ ಒಂದು ವೇದಿಕೆಗೆ ಒಬ್ಬ ಆದರ್ಶ ದಂಪತಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ವೇದಿಕೆಗೆ ಎಂಟ್ರಿ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಗುರುರಾಜ್ ಹೊಸಕೋಟೆ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಗಂಡ ಹೆಂಡತಿ ಜೋಡಿಗಳು ಜೀವನದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಹಿಡಿತ ಮತ್ತು ಪ್ರೀತಿ ಮತ್ತು ನಂಬಿಕೆ ಬಹಳ ಮುಖ್ಯ ಆಗುತ್ತೆ. ಇವುಗಳನ್ನು ತಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವರು ತಮ್ಮ ಒಂದು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ಅಂತೇಳಿ ಈ ಒಂದು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಒಂದು ಜೋಡಿಗಳಿಗೆ ಗುರುರಾಜ್ ಹೊಸಕೋಟೆ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಇದಾದ ನಂತರ ಇವರ ಒಂದು ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಮಾಲಾಶ್ರೀ ಅವರು ಇವರು ಜಾನಪದ ಲೋಕಕ್ಕೆ ಅಪ್ಪ ಇದ್ದಂತೆ, ಇವರನ್ನು ತುಂಬ ಇಷ್ಟಪಡ್ತೇನೆ ಅಂತೇಳಿ ಮಾಲಾಶ್ರೀ ಅವರು ಹೇಳ್ತಾರೆ. ಅದಾದ ನಂತರ ಬಾಳು ಬೆಳಗುಂದಿಯವರು ಕೂಡ ಇವರ ಒಂದು ಬಾಯಲ್ಲಿ 2 ಹಾಡುಗಳನ್ನು ಕೇಳಿದರೆ ನಮ್ಮ ಒಂದು 200 ಹಾಡುಗಳು ಕೇಳಿದಂತೆ ಅಂತೇಳಿ ಒಂದು ಅದ್ಭುತವಾದ ಮಾತನ್ನು ಕೂಡ ಹೇಳ್ತಾರೆ. ಇದಾದ ನಂತರ ಗುರುರಾಜ್ ಹೊಸಕೋಟೆ ಅವರು ಈ ಒಂದು ವೇದಿಕೆ ಮೇಲೆ ಒಂದು ಅದ್ಭುತವಾದ ಗೀತೆಯನ್ನು ಹಾಡ್ತಾರೆ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣು ಅನ್ನುವಂಥ ಒಂದು ಅದ್ಭುತವಾದ ಗೀತೆಯನ್ನು ಕೂಡ ಹಾಡ್ತಾರೆ. ಈ ಒಂದು ಗೀತೆಯನ್ನು ಕೇಳಿಕೊಂಡಿರ್ತಕ್ಕಂಥ ಬಾಳು ಬೆಳಗುಂದಿ ಅವರು ಈ ಒಂದು ವೇದಿಕೆ ಮೇಲೆ ಭಾವುಕರಾಗ್ತಾರೆ. ತಮ್ಮ ಒಂದು ತಾಯಿಯನ್ನು ನೆನೆಸ್ಕೊಂಡ್ಬಿಟ್ಟು ಕಣ್ಣೀರನ್ನು ಹಾಕ್ತಾರೆ. ಗುರುರಾಜ್ ಹೊಸಕೋಟೆ ಅವರು ಹಲವಾರು ವೇದಿಕೆಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಒಬ್ಬ ಅದ್ಭುತ ಜಾನಪದ ಖ್ಯಾತ ಗಾಯಕ ಆಗಿರುವ ಗುರುರಾಜ್ ಹೊಸಕೋಟೆ ಅವರು ಜಾನಪದ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ತುಂಬ ಅರ್ಥಪೂರ್ಣವಾಗಿ ತುಂಬ ಭಾವನಾತ್ಮಕವಾಗಿ ಇವರು ಗೀತೆಗಳನ್ನು ಕೂಡ ಹಾಡ್ತಾರೆ. ಇಲ್ಲಿವರೆಗೂ ಕೂಡ ಹಲವಾರು ಜಾನಪದ ಗೀತೆಗಳನ್ನು ಕೂಡ ಹಾಡಿದ್ದಾರೆ. ಒಂದು ಜಾನಪದ ಗೀತೆಗಳಿಗೆ ಒಂದು ಅರ್ಥ ಕೊಟ್ಟಂಥ ಒಬ್ಬ ಗಾಯಕ ಅಂದರೆ ಅದು ಗುರುರಾಜ್ ಹೊಸಕೋಟೆ ಅವರು. ಈ ಒಂದು ಗುರುರಾಜ್ ಹೊಸಕೋಟೆ ಅವರು ಈ ಒಂದು ವಾರ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಇದ್ರ ಕುರಿತು ನಿಮಗೆ ಏನು ಅನಿಸುತ್ತೆ, ಇವರ ಒಂದು ಗೀತೆಯ ಕುರಿತು ನಿಮಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.